ಫೈನ್ ನನಗೆ ಸುಧನ್ವ ಅವ್ರನ್ನ ಕೇಳಿಬಿಡ್ತೀನಿ ಸುಧನ್ವ ಅವರೇ, ಇಂಥ ಸಂದರ್ಭದಲ್ಲಿ ನಮ್ಗೆ ಏನಾಗುತ್ತೆ ಈಗ, ಪೋಸ್ಟ್ ಮಾರ್ಟಮ್ ಅಂದರೆ ಪೋಸ್ಟ್ ಮಾರ್ಟಮ್, CCTV ಅಂದರೆ CCTV, ಅಥವಾ ಯಾವುದೋ ಬ್ಲಡ್ ರಿಪೋರ್ಟ್ ಅಂದರೆ ಬ್ಲಡ್ ರಿಪೋರ್ಟು, ಅಲ್ಲಿ ಯಾವುದೋ ಹಗ್ಗ ಬಿದ್ದಿತ್ತು, ದೊಣ್ಣೆ ಬಿದ್ದಿತ್ತು, ಅದ್ರ ಮೇಲೆ ಫಿಂಗರ್ ಪ್ರಿಂಟ್ ಇತ್ತು ಅಂದರೆ ಫಿಂಗರ್ ಪ್ರಿಂಟು, ಕಾಲ್ ರೆಕಾರ್ಡ್ಸು ಡೀಟೇಲ್ಸ್ ಇತ್ತು ಅಂದರೆ ಅದಷ್ಟಕ್ಕೆ ಬರುತ್ತಲ್ವಾ. ಸೊ ಇಂಥ ವಿಚಾರಗಳಲ್ಲಿ ಇಲ್ಲಿ ಈ ಎಕನಾಮಿಕ್ ಅಫೆನ್ಸ್ಗಳಲ್ಲಿ ಅಥವಾ ಈ ಥರದ ಕ್ರಿಮಿನಲ್ ಕೇಸ್ಗಳಲ್ಲಿ ಅಂತ ಬಂದಾಗ ಈ ಡಾಕ್ಯುಮೆಂಟೆಡ್ ಎವಿಡೆನ್ಸ್ಗಳಿದೆಯಲ್ಲ, FSL ರಿಪೋರ್ಟು, ಪೋಸ್ಟ್ ಮಾರ್ಟಮ್ ರಿಪೋರ್ಟು, ಅದರ ಸಾಚಾತನದ ಬಗ್ಗೆ ತುಂಬ ಪ್ರಶ್ನೆಗಳಿರಲ್ಲ ಅಂತ ಕೆಲವರು ಹೇಳ್ತಾರೆ. IT ನೀನು ಕಟ್ಟಿದ್ಯಾ ಕಟ್ಟಿಲ್ವಪ್ಪ, ನೀನು ನಿಂದು ದುಡ್ಡು ಎಷ್ಟಿದೆ, ನೀನು ಎಷ್ಟು ಸಂಪಾದನೆ ಮಾಡಿದ್ಯಾ, ಎಷ್ಟು ಟ್ಯಾಕ್ಸ್ ಕಟ್ಟಿದ್ಯಾ ಹೇಳಿಬಿಡು ಅಂದಾಗ ಆ ತರಹದ ವಿಚಾರದಲ್ಲಿ ಯಾಮಾರಿಸೋದು ಕಷ್ಟ, ಡಾಕ್ಯುಮೆಂಟಲ್ಲಿ ಇರುತ್ತೆ ಅದೆಲ್ಲವೂ ಅಂತೇಳಿ. ಮನುಷ್ಯ ಸಾಕ್ಷಿಗಳು ಎಸ್ ಅನ್ಬಹುದು, ನೋ ಅನ್ಬಹುದು, ಹಾಸ್ಟೆಲ್ ವಿಟ್ನೆಸ್ಗಳಾಗಬಹುದು, ಶಾಮೀಲಾಗ್ಬಿಡಬಹುದು ಅಥವಾ ತಡಬಡಾಯಿಸ್ಬಿಡಬಹುದು ಅವರು. ಸೊ ಈ FSL ಅಥವಾ ಈ ಡೆಡ್ ಬಾಡಿಯ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಂತ ಬಂದಾಗ ಇಲ್ಲಿ ತುಂಬಾ ಕ್ವಶನ್ಸ್ ರೈಸ್ ಆಗುತ್ತಾ ಅಂತ. ಇವಾಗ ಎಕ್ಸಾಂಪಲ್ ಈ ಪ್ರಕರಣದಲ್ಲೇ ನೋಡೋದಾದ್ರೆ, ಈ ಎವಿಡೆನ್ಸ್ ಸ್ಟಾರ್ಟ್ ಆಗಕ್ ಮುಂಚೆ ಒಂದು ಪ್ರಸಂಗ ನಡೀತು, ಅದು ಮೀಡಿಯಾದಲ್ಲಿ ಬಂತೋ ಇಲ್ಲ ಅನ್ನೋದ್ರ ಬಗ್ಗೆ ನನಗೆ ನಾಲೆಡ್ಜ್ ಇಲ್ಲ. ಪ್ರಾಸಿಕ್ಯೂಷನ್ ಅವರು ಒಂದು ಅಪ್ಲಿಕೇಶನ್ ಹಾಕೋದು, ನೀವು 5200 ಪೇಜ್ ಚಾರ್ಜ್ ಶೀಟ್ ಅಲ್ಲಿ 100 ಡಾಕ್ಯುಮೆಂಟ್ ಹಾಕಿದಿರಿ, ಯಾವ್ಯಾವ ಡಾಕ್ಯುಮೆಂಟ್ ನ ನೀವು ಡಿಸ್ಪ್ಯೂಟ್ ಮಾಡಲ್ಲ ಅಂತ ಒಂದು ಪ್ರಶ್ನೆ ಬಂತು. ಕಾನೂನು ಶಾಸ್ತ್ರದಲ್ಲಿ ಏನು ಅಂದ್ರೆ, ಯಾವುದೇ ಒಂದು ಕ್ರಿಮಿನಲ್ ಕೇಸ್ ಆದಾಗ ಬರ್ಡನ್ ಆಫ್ ಪ್ರೂಫ್ ಅಂತ ಇರುತ್ತೆ. ಬರ್ಡನ್ ಆಫ್ ಪ್ರೂಫ್ ಯಾರ ಮೇಲೆ ಇರುತ್ತೆ ಅಂದ್ರೆ ಆರೋಪಿ ಮೇಲೆ ಇರಲ್ಲ, ಅದು ಯಾವತ್ತು ಪ್ರಾಸಿಕ್ಯೂಷನ್ ಮೇಲೆ ಇರುತ್ತೆ. ಫಸ್ಟ್ ಪ್ರಾಸಿಕ್ಯೂಷನ್ ಪ್ರೂವ್ ಮಾಡ್ಬೇಕು ಈ ರೀತಿ ಆರೋಪಿಗಳು ಈ ಕೃತ್ಯ ಎಸಗಿದ್ದಾರೆ ಅಂತ. ನಾವೆಲ್ಲ ಡಿಫೆನ್ಸ್ ಅವರು ಒಂದೇ ವಾಯ್ಸ್ ಅಲ್ಲಿ ಹೇಳಿದ್ರೆ, ಇಲ್ಲ ನೀವು ಬರ್ಡನ್ ನ ಡಿಸ್ಚಾರ್ಜ್ ಮಾಡಿ ಆಮೇಲೆ ನೋಡೋಣ ಅನ್ನೋದು. ಕೋರ್ಟ್ ಕೂಡ ಹೌದು ನಮ್ಮ ವಾದ ಸರಿ ಅಂತ ಹೇಳಿ ಅವರ ಅರ್ಜಿನ ತಿರಸ್ಕಾರ ಮಾಡ್ತು, ಇಲ್ಲ ಅವ್ರು ಕೊಡಕ್ ಬರಲ್ಲ, ನೀವು ಕೇಳಕ್ ಬರಲ್ಲ ಅನ್ನೋದು. ಅದರಲ್ಲಿ ಪ್ರಾಸಿಕ್ಯೂಷನ್ ವಾದ ಏನು ಅಂದ್ರೆ, ಕೆಲವು ಯಾವ್ದು ವೆಹಿಕಲ್ಸ್ ಗಳ ಸೀಸ್ ಆಗಿದ್ದು, ಅದು RC ಡಾಕ್ಯುಮೆಂಟ್ಸ್ ಎಲ್ಲ ಇತ್ತು, ಅದನ್ನ ನಾವು ಒಪ್ಕೊಳ್ಳಿ ಅಂತ. ನಾವ್ ಹಾಗಾಗಿ ಬೇಡ, ಅದೇನ್ ಡ್ಯೂ ಪ್ರೋಸೆಸ್ ಏನಿದೆಯೋ ಅದ್ರ ಪ್ರಕಾರನೇ ನಡೀಲಿ ಅನ್ನೋದು ನಮ್ಮ ವಾದ ಆಗಿತ್ತು. ಆಮೇಲೆ ಇನ್ನೊಂದು ಡಿಲೇ ಬಗ್ಗೆ ಕೂಡ ಇವ್ರು ಹೇಳಿದಾಗೆ ಸೆಟ್ ಆಫ್ ಕ್ಯಾಟಗರಿ ಆಫ್ ವಿಟ್ನೆಸಸ್ ಇರುತ್ತೆ. ಒಂದು ಇವಾಗ ಐ ವಿಟ್ನೆಸ್ ಇರ್ತಾರೆ, ಮೋಟಿವ್ ಬಗ್ಗೆ ಹೇಳುವಂತ ವಿಟ್ನೆಸ್ ಇರ್ತಾರೆ, ಇನ್ನು ಎಕ್ಸ್ಪರ್ಟ್ ಎವಿಡೆನ್ಸ್ ಇರುತ್ತೆ, ಅವ್ರನ್ನೆಲ್ಲ ಕ್ಯಾಟಗರಿ ಮಾಡ್ಕೊಂಡು ಹೋಗ್ತಾರೆ. ಇವಾಗ ಆಕ್ಚುಲಿ ಇನ್ಫ್ಯಾಕ್ಟ್ ಈ ಕೇಸಲ್ಲಿ ಕೇವಲ ಆಗಿರೋದು 5 ಜನ ವಿಟ್ನೆಸ್ ಗಳು ಆಗಿದಾವೆ. ಯಾರ್ಯಾರು? ಅವ್ರ ತಂದೆ ತಾಯಿ ಮತ್ತೆ 3 ಜನ ಮಹಜರ್ ವಿಟ್ನೆಸ್ ಆಗಿದಾವೆ. ಇನ್ನು 1 ವಿಟ್ನೆಸ್ ನ ಡ್ರಾಪ್ ಮಾಡಿದ್ದಾರೆ. ನೀವು ಎಲ್ಲಾನು ಕೇಳ್ತಾ ಇದ್ದೀರಾ, ಮೀಡಿಯಾದವ್ರು ಪ್ರಶ್ನೆ ಮಾಡ್ಬೇಕು, ಜನಗಳಿಗೆ ಅವೇರ್ನೆಸ್ ಕ್ರಿಯೇಟ್ ಆಗ್ಬೇಕು, ಒಪ್ಕೊಳ್ಳೋಣ. ಕರ್ನಾಟಕದಲ್ಲಿ ಎಷ್ಟು ಮರ್ಡರ್ ಕೇಸಸ್ ಅಲ್ಲಿ 233 ಜನ ವಿಟ್ನೆಸ್ ಗಳನ್ನ ಚಾರ್ಜ್ ಶೀಟ್ ಅಲ್ಲಿ ಸೈಟ್ ಮಾಡಿದ್ದಾರೆ. ಯಾಕೆಂದ್ರೆ ಅಲ್ಲಿ ಸುಮಾರು ಕೇಸ್ ಅಲ್ಲಿ ಇನ್ವೆಸ್ಟಿಗೇಟರ್ ಆಗಿರೋಂತವ್ರು ಅವರು ಇರ್ತಾರೆ, ಫೋರೆನ್ಸಿಕ್ ಸೈನ್ಸ್ ಅವರು ಆಗಿರ್ತಾರೆ. ಈಗ ಕೆಲವೊಂದು ಮರ್ಡರ್ ನಮ್ದು ಏನ್ ಬರೋದು ಗೊತ್ತಾ ಪಾಯಿಂಟ್, ಇಲ್ಲಿ ಏನ್ ಪಾಯಿಂಟ್ ಬರುತ್ತೆ, ಅಗ್ರಿ ನಿಮ್ಮ ಮಾತು ಒಪ್ಕೊಳ್ತೀನಿ ನಾನು. ಇದನ್ನ ಯಾಕ್ರಿ ಈ ಒಂದು ಕೇಸ್ ಮಾತ್ರ ಸ್ಪೆಷಲ್ ಕನ್ಸಿಡರ್ ಮಾಡ್ಬಿಟ್ಟು 230, 232 ಗಂಗಾ ಮೊನ್ನೆ ಯಾವ್ದು ಅಂತ ಬಂತು ಅಂತಾಗ ಈ 500 ಅವ್ರು ಸಾಕ್ಷಿ ಮಾಡಿದ್ರು ಕೂಡ ಮಾಡಬಾರ್ದು ಅಂತ ಕಾನೂನು ಬುಕ್ಕಲ್ಲೂ ಬರ್ದಿಲ್ವಲ್ಲ ಅಂತ ನಮ್ಮ ಪಾಯಿಂಟ್ ಅಷ್ಟೇನೆ. ಮಾಡಬಾರ್ದು ಅಂತ ಬರ್ದಿಲ್ವಲ್ಲ ಅಂತ. ನೀವು 50,000 ಜನ ಮಾಡಿ, ನಮ್ದು ಪ್ರಶ್ನೆ ಇಲ್ಲ. ನಾನ್ ಹೇಳ್ತಾ ಇರೋದು, ಇಲ್ಲಿ ಪ್ರಶ್ನೆ ಡಿಲೇ ಆಗ್ತಾ ಇದೆ ಅಂತ ಹೇಳಿದ್ರಲ್ಲ, ಕೋರ್ಟ್ ಮೇಲೆ, ಡಿಫೆನ್ಸ್ ವಕೀಲರ ಮೇಲೆ, ಪ್ರಾಸಿಕ್ಯೂಷನ್ ಮೇಲೆನೆ ಹೊರೆ ಹೊರಿಸೋ ಬದಲು ಒಂದು ಮರ್ಡರ್ ಕೇಸ್ ಪ್ರೂವ್ ಮಾಡಕ್ಕೆ 233 ಜನ ಬೇಕಾ? ಒಂದು ಬೇಸಿಕ್ ಕ್ವಶನ್ ಇದು, ಪ್ರಿಲಿಮಿನರಿ ಕ್ವಶನ್. ಎಲ್ಲಾ 200 ವಿಟ್ನೆಸ್ ಗಳು ಇಟ್ಕೊಂಡೆ ಎಷ್ಟು ದಿನ ಕನ್ವಿಕ್ಷನ್ ಆಗಿದ್ಯಾ ಏನು ಅನ್ನೋದು ನಮ್ ಪ್ರಶ್ನೆ. ಈ ತರ ಇಷ್ಟೊಂದು ಎಲ್ಲದಕ್ಕೂ ಮಾಜರು, ಎದ್ದಿದ್ದಕ್ಕೂ ಮಾಜರು, ಕೂತಿದ್ದಕ್ಕೂ ಮಾಜರು, ಮತ್ತೊಂದ್ ಮಾಡಿದ್ದಕ್ಕೂ ಮಾಜರ್ ಅಂತ 233 ವಿಟ್ನೆಸ್ ಗಳು ಮಾಡ್ಕೊಂಡು, ಹಂಗಂದ್ರೆ ಬೇರೆ ಪೊಲೀಸ್ ಆಫೀಸರ್ ಯಾರೋ ಒಂದು 20-30 ಜನನ ಮಾಡಿ ಜೀವಾವಧಿ ಶಿಕ್ಷೆ ಕನ್ವಿಕ್ಷನ್ ತಗೊಂಡಿರೋಂತವ್ರೆಲ್ಲ ಒಳ್ಳೆ ತನಿಖಾಧಿಕಾರಿಗಳಲ್ವಾ? ಡಿಲೇ ಬಗ್ಗೆ ನಾನ್ ಹೇಳ್ತಾರೋ ಮಾಡ್ಲಿ, ನಾವ್ ಅದಕ್ಕೇನು 233 ಜನ ಮಾಡಿದಕ್ಕೆ ನಮ್ದು ಪರ್ಸನಲಿ ತಕರಾರಿಲ್ಲ. ಬಟ್ ಇದರಿಂದ ಏನಾಗುತ್ತೆ ನೋಡಿ, ಇವಾಗ ಒಂದು ಎಕ್ಸಾಂಪಲ್, ಈ ಪ್ರಕರಣದಲ್ಲಿ ಒಂದು ಮರ್ಡರ್ ಕೇಸ್ ರಿಜಿಸ್ಟರ್ ಆಯ್ತು, ಸೆಷನ್ಸ್ ಕೋರ್ಟ್ ಆರೋಪಿಗಳಿಗೆ ಬೇಲ್ ರಿಜೆಕ್ಟ್ ಮಾಡಿದ್ರು, ಹೈಕೋರ್ಟ್ ಅಲ್ಲಿ ಬೇಲ್ ಆಯ್ತು, ಅದನ್ನ ಪ್ರಾಸಿಕ್ಯೂಷನ್ ಅವರು ಸುಪ್ರೀಂ ಕೋರ್ಟ್ ಅಲ್ಲಿ ಕ್ಯಾನ್ಸಲ್ ಮಾಡಿದ್ರು. ಅಂದ್ರೆ ಅವ್ರ ಚಾಲೆಂಜ್ ಮೇಲೆ. ನೀವು ಒಂದು ನನಗೆ ಮೋಸ್ಟ್ ಯಾರು ಸಿದ್ಧಾರ್ಥ್ ಲೋತ್ರಾ, ಇಂಡಿಯಾದಲ್ಲೇ ಒನ್ ಆಫ್ ದಿ ಲೀಡಿಂಗ್ ಕ್ರಿಮಿನಲ್ ಅಡ್ವೊಕೇಟ್, ಅವರನ್ನ ಕರ್ನಾಟಕ ರಾಜ್ಯ ಎಂಗೇಜ್ ಮಾಡ್ತು.
ನನಗೆ ಇನ್ನೂ ಅದ್ರ ಮಾಹಿತಿ ನನಗೆ, ಯಾಕೆಂದ್ರೆ ಡಿಫೆನ್ಸ್ ಲಾಯರ್ ಆಗಿ ನನಗೆ ಬೇಕಾಗಿಲ್ಲ. ಅವರು ಸರ್ಕಾರದಿಂದ ಎಷ್ಟು ಫೀಸ್ ಆಗಿದೆ ಅನ್ನೋದನ್ನ RTI ಯಾರನ್ನ ಅಪ್ಲಿಕೇಶನ್ ಹಾಕಿ ನೋಡಿದ್ರೆ ಗೊತ್ತಾಗುತ್ತೆ. ಯಾಕೆ ಈ ಪ್ರಕರಣಕ್ಕೆ ಇಷ್ಟೊಂದು ಒಂಥರ ವಿಶೇಷವಾಗಿ ಮಾಡುವಂತದ್ದು, ಒಂದು ಊಟ ಕೊಟ್ರು ಅದನ್ನ ಹೈಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡೋದು. ಕಾರಣ ಇವಾಗ ಪರಪ್ ನಗರದಲ್ಲಿ ಎಷ್ಟು ಜನ ಮನೆಯಿಂದ ಊಟ ತರಿಸ್ಕೊಂಡು ಊಟ ತಗೊಂಡು ಊಟ ತಿಂತಾ ಇದಾರೆ, ಇವನೊಬ್ಬನ್ ಮಾತ್ರ ಯಾಕೆ ವಿಶೇಷವಾಗಿ ಮಾಡ್ತಾ ಇದ್ರೆ ಅದು ಅನ್ಯಾಯ ಅಲ್ವಾ? ನನ್ ಜೈಲಲ್ಲಿ ಎಲ್ಲರೂ ಅವ್ರ ಮನೆಯಿಂದ ಊಟ ತರ್ಸ್ಕೊಂಡ್ ತಿಂತಾರೆ, ನನಗ್ ಸಿಗಲ್ಲ ಅಂದ್ರೆ ಅದು ಡಿಸ್ಕ್ರಿಮಿನೇಷನ್ ಅಲ್ವಾ? ವ್ಯಾಲಿಡ್ ಕ್ವಶನ್ ಸುಧನ್ವ, ವ್ಯಾಲಿಡ್ ಕ್ವಶನ್. ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ ಇಷ್ಟೊಂದು ಹೈಪ್ ಮಾಡಿ 233 ಜನ ವಿಟ್ನೆಸ್ ಮಾಡಿ 5200 ಜನ ಮಾಡಿ, ಇವಾಗ ನಾನು ಹೇಳ್ತಾ ಇರೋದು ನಾವು ಕೂಡ ಆರೋಪಿ ಪರ ವಕೀಲರು ಎಲ್ಲರೂ ಕೂಡ ನಾವು ಬೇಗ ಮುಗಿಬೇಕು ಅಂತಿರೋದು. ಯಾಕೆಂದ್ರೆ ಇದ್ರಲ್ಲಿ ಆರೋಪಿಗಳು ಜೈಲಲ್ಲಿ ಇದಾರೆ, ಡ್ರ್ಯಾಗ್ ಆದಷ್ಟು ನಮ್ಗೆ ತೊಂದ್ರೆ. ಹಾಗಾಗಿ ಈ ಪ್ರಾಸಿಕ್ಯೂಷನ್ ಅವರು ಬೇಡದೆ ಇರೋ ಇಷ್ಟು ವಿಟ್ನೆಸ್ಗಳು ಮಾಡ್ಕೊಂಡು 233 ಜನ ಮಾಡ್ಕೊಂಡು ತೊಂದ್ರೆ ಆಗ್ತಿರೋದು ಆರೋಪಿಗಳಿಗೆ. ನಾಳೆ ಅಕಸ್ಮಾತ್ ಈ ಆರೋಪ ಎಲ್ಲ ಸುಳ್ಳಾಯ್ತು ಅಂದ್ರೆ ಯಾರು ಅವನ್ನ ಇಷ್ಟು ದಿನ ಜೈಲಲ್ಲಿ ವಾಸ ಕಳೆದಿರೋದನ್ನ ಕಾಂಪನ್ಸೇಟ್ ಮಾಡಕ್ಕಾಗತ್ತಾ? ಎಲ್ಲ ಮೂಲಭೂತ ಪ್ರಶ್ನೆಗಳು ನಮ್ಮಲ್ಲಿ. ಇನ್ನೊಂದು ಏನು ಅಂದ್ರೆ, ನಾನು ಯಾಕೆ ಈ ಪರ್ಟಿಕ್ಯುಲರ್ ಕೇಸ್ ಮಾತಾಡಕ್ಕಿಂತ ದೊಡ್ಡ ಬ್ರಾಡ್ ಆಗಿ ಮಾತಾಡೋದು ಏನು ಅಂದ್ರೆ, ನಮ್ಮಲ್ಲಿ ಬಹಳಷ್ಟು ರಿಫಾರ್ಮ್ ಆಗ್ಬೇಕು. ಇವಾಗ ಯುರೋಪಿಯನ್ ಯೂನಿಯನ್ 10 ಲಕ್ಷ ಜನಸಂಖ್ಯೆಗೆ 176 ಜನ ಜಡ್ಜಸ್ ಇರ್ತಾರೆ ಆವರೇಜ್. ನಮ್ಮಲ್ಲಿ 22 ಜನ. ಆ ಇನ್ಫ್ರಾಸ್ಟ್ರಕ್ಚರ್ ಪ್ರಾಪರ್ ಇಲ್ಲ, ಈ ರೀತಿ ಎಲ್ಲ ಇದೆ. ಏನೋ ಒಂದ್ ತೀರ್ಮಾನ ಆಗ್ಲಿ, ಆ ಕಡೆ ಕನ್ವಿಕ್ಷನ್ ಅನ್ನ ಆಗ್ಲಿ, ಈ ಕಡೆ ಅಕ್ವಿಟಲ್ ಅನ್ನ ಆಗ್ಲಿ, ಏನೋ ಒಂದು ಸರ್ಟೈನಿಟಿ ಇರತ್ತಲ್ವಾ? ಈ ರೀತಿ ದ್ವಂದ್ವದಲ್ಲಿ ಇಟ್ಟು ಇಲ್ಲ, ಎಲ್ಲ ವಿಚಾರಕ್ಕೆ ಡಿಬೇಟ್ ಶುರು ಮಾಡಿದ್ದಾರೆ ಇವತ್ತು ಸುಧನ್ವ ಅವರೇ. ಎಲ್ಲ ವಿಚಾರ ಇಟ್ಕೊಂಡು ನಾನು ಡಿಬೇಟ್ ಸ್ಟಾರ್ಟ್ ಮಾಡ್ತಿರೋದು. ನಾನು ಬೇರೆ ಏನು ಕೇಳ್ತಾ ಇಲ್ಲ ನೋಡಿ. ಈ ಒಂದು ವಿಚಾರದಲ್ಲಿ ಇವ್ರನ್ನ ನಿರ್ದೋಷಿಗಳು ಅಂತಾದ್ರೂ ಹೇಳಿ, ಇಲ್ಲ ಅಪರಾಧಿಗಳಂತಾದ್ರೂ ಹೇಳಿ, ಎಷ್ಟು ದಿನ ಆಗುತ್ತೆ ಇದು ಅಂತ ನನ್ನ ಪಾಯಿಂಟ್ ಇತ್ತು. ಲೋಕೇಶ್ವರ್ ಸರ್ ಕೂಡ ಕೇಳ್ತೀನಿ ನಾನು, ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ 232 ವಿಟ್ನೆಸ್ಗಳಿಗೆ ಸಂಬಂಧಪಟ್ಟಂತೆ ಕೂಡ ಕೇಳ್ತೀನಿ ನಾನು.